ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮಾತು ಮುಗಿಸಿದ ಮಾತುಗಾರ ಈರಣ್ಣ ಸಾಮಾಜಿಕ ಸಮಸ್ಯೆಗಳನ್ನು ಬೀದಿ ನಾಟಕದ ಮೂಲಕ ನಾಟುವಂತೆ ಹೇಳಿದ ರೂವಾರಿ. ರಂಗಭೂಮಿ, ಆಕಾಶವಾಣಿ, ಸಿನಿಮಾ ರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಎಎಸ್ ಮೂರ್ತಿ ಇನ್ನಿಲ್ಲ. ಎಎಸ್ ಮೂರ್ತಿ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು. ಬೀದಿ ನಾಟಕಗಳ ಮೂಲಕ ಸಮಾಜ ತಿದ್ದುವ ಕೆಲಸ ಮಾಡಿದ ಕೀರ್ತಿ ಅವರದ್ದು. ಹಲವರಿಗೆ ಮಾರ್ಗದರ್ಶಕರಾಗಿ ಹಲವರಿಗೆ ಸ್ಫೂರ್ತಿಯಾಗಿದ್ದ ಎಎಸ್ ಮೂರ್ತಿ ಈಗ ನಮ್ಮೊಂದಿಗಿಲ್ಲ. 84 ವರ್ಷ ವಯಸ್ಸಾಗಿದ್ದ ಎಎಸ್ ಮೂರ್ತಿಯವರು ಇವತ್ತು ಇಹಲೋಕ ತ್ಯಜಿಸಿದರು. ಅವರ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಎಎಸ್ ಮೂರ್ತಿಯವರ ಮಾತು ತುಂಬಾ ತೀಕ್ಷ್ಣ. ಅವರ ಮಾತಿನ ಮೂಲಕವೇ ಚಾಟಿ ಏಟು ಕೊಡುತ್ತಿದ್ರು. ಆಕಾಶವಾಣಿಯಲ್ಲಿ ಮನೆ ಮಾತು ಕಾರ್ಯಕ್ರಮ ಹಾಗೂ ಪ್ರತಿದಿನವೂ ಒಂದು ಮಾತು ಎಂಬ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿದ್ರು. ಈಗ ಈ ಈರಣ್ಣ ಮಾತು ಮುಗಿಸಿದ್ದಾರೆ. ಎಲ್ಲದರಲ್ಲೂ ತೋರಿಸ್ಕೊಂಡ್ರು ಈರಣ್ಣ. ಎಎಸ್ ಮೂರ್ತಿಯವರು ಈರಣ್ಣ ಅಂದ್ಬಿಟ್ರೆ ನನಗೆ ಮರೆಯೋಕ್ಕೆ ಸಾಧ್ಯವಿಲ್ಲ. ಇನ್ನೂ ಇದೆ ಈ ಕಿವಿಯಲ್ಲಿ ಈರಣ್ಣನ ಮಾತುಗಳು. ಆ ರೇಡಿಯೋನಲ್ಲಿ ಈರಣ್ಣ ಅಂದ್ಬಿಟ್ರೆ ಅಷ್ಟು ಹೆಸರು ಇರ್ಬೋದು. ಸಿನಿಮಾದಲ್ಲಿ ಬಂದು ಪಾಪ್ಯುಲರ್ ಹಾಕೋದು ಭಾಳ ಮಾಮೂಲು. ಯಾಕೆಂದರೆ ನೋಡ್ತಾನೆ ಪರದೆ ಮೇಲೆ, ಕಲಾವಿದನ ಪರದೆ ಮೇಲೆ ನೋಡ್ತಾನೆ. ಓಕೆ, ಎಲ್ಲೋ ಆಕಾಶವಾಣಿಯಲ್ಲಿ ರೇಡಿಯೋನಲ್ಲಿ ಬರೀ ಮಾತುಗಳನ್ನು ಕೇಳಿ 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 ಈರಣ್ಣ ಅಂದರೆ ಈ ಗಂಟು, ಈರಣ್ಣ ಅಂದರೆ ಈ ವಾಯ್ಸು ಅಂತ ಅತ್ಯಂತ ಹೆಸರುವಾಸಿಯಾಗಿದ್ದವರು ಎಎಸ್ ಮೂರ್ತಿ. ಎಎಸ್ ಮೂರ್ತಿಯವರು ಬಹುಮುಖ ಪ್ರತಿಭೆ. ರೇಡಿಯೋದಲ್ಲಿ ಅಲ್ಲದೆ ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. 100 ನಾಟಕಗಳನ್ನು ರಚಿಸಿದ್ರು, ಪುಸ್ತಕಗಳನ್ನು ಬರೆದ. ಹೀಗಾಗಿ ಅವರು ಅಪಾರ ಗೆಳೆಯರನ್ನು ಹೊಂದಿದ್ರು. ಆಕಾಶವಾಣಿ ಈರಣ್ಣನಾಗಿ 3 ಕೋಟಿ ಕನ್ನಡಿಗರ ಹೃದಯನ ಗೆದ್ದವರು. ಅವರ ನಿಧನದಿಂದ ಕನ್ನಡ ಕಲಾಕ್ಷೇತ್ರಕ್ಕೆ ಅಪಾರವಾದ ನಷ್ಟವಾಗಿದೆ. ಆ ನಷ್ಟ ತುಂಬೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಕಡೆಯವರೆಗೂ ಅವರು ಸುಮ್ಮನೆ ಆಗಿದ್ದೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಯಿಂದ ಇದ್ದು ಎಲ್ಲರನ್ನ ಎಚ್ಚರಿಕೆಯಿಂದ ಇಡಿಸೋದ್ರಲ್ಲಿ, ಛೇಡಿಸೋದ್ರಲ್ಲಿ, ತಮಾಷೆ ಮಾಡೋದ್ರಲ್ಲಿ, ಕಾಲೆಳೆಯೋದ್ರಲ್ಲಿ, ಇನ್ನೊಬ್ಬನ ಹಂಗಿಸೋದು, ಈ ಥರದ್ದು ಮಾಡ್ತಾ ಇಡೀ ಪೂರ್ಣ ಬದುಕನ್ನು ಮಾಡಿದ್ರು. ಮೂರ್ತಿಯವರ ನಿಧನ ಕಲಾಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಹೀಗಾಗಿ ಇಡೀ ಕಲಾ ಜಗತ್ತೇ ಅವರ ನಿಧನಕ್ಕೆ ಕಂಬನಿ ಮಿಡಿದಿದೆ. ಹನುಮಂತ ನಗರದ ಸ್ವಗೃಹಕ್ಕೆ ಆಗಮಿಸಿದ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಅನಂತರ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಪ್ಲಾಟಿನಂ ದಿನಾಚರಣೆ ಏರ್ಪಡಿಸಲಾಗಿದೆ. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಹಾಗೂ ಪತ್ನಿ ಚೇತನ ಆಭರಣ ಜ್ಯುವೆಲರಿ ಅಂಗಡಿಯಲ್ಲಿ ಪ್ಲಾಟಿನಂ ಉಂಗುರವನ್ನ ಪರಸ್ಪರ ಧರಿಸುವ ಮೂಲಕ ಪ್ಲಾಟಿನಂ ಪ್ರೀತಿಯ ದಿನಾಚರಣೆ ಆಚರಿಸಿಕೊಂಡ್ರು. ಇದೇ ವೇಳೆ ಮತ್ತಷ್ಟು ಪ್ಲಾಟಿನಂ ಕಲೆಕ್ಷನ್ ಕೂಡ ಲಾಂಚ್ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಒಂದು ಪ್ರೀತಿಯ ಒಂದು ಕಾಣಿಕೆ ಇವತ್ತು ಸೀಲ್ಡ್ ಫಾರ್ ಎವರ್ ಎಟರ್ನಿಟಿ ಅಂತ ಪ್ಲ್ಯಾಟಿನಮ್ ಮೂಲಕ ನನ್ನ ಪತ್ನಿಗೆ ಇವತ್ತು ನಾನು ಕಾಣಿಕೆ ಕೊಟ್ಟೆ. ಅದೇ ರೀತಿಯಲ್ಲಿ ಅವರು ನನಗೊಂದು ಕಾಣಿಕೆ ಕೊಟ್ಟರು. ಸೊ ಅದನ್ನು ಈ ಒಂದು ದಿನ ಇಲ್ಲಿ ನಮ್ಮ ಎಟರ್ನಲ್ ಲವ್ ಅಂತ ಏನಿದೆಯೋ ಅದು ಪ್ಲ್ಯಾಟಿನಮ್ ಮೂಲಕ ಹೇಳಿದ್ರು. ಅರಮನೆ ಮೈದಾನದಲ್ಲಿ ಪುಸ್ತಕೋತ್ಸವ ನಡೀತಿರೋದು ಗೊತ್ತಿರೋ ವಿಚಾರವೇ. ಇದೀಗ ಇಲ್ಲೂ ಕೂಡ ನಿತ್ಯಾನಂದ ತನ್ನ ಅವತಾರ ಎತ್ತಿದ್ದಾನೆ. ಜನರನ್ನ ಮರಳು ಮಾಡೋಕೆ ಹೊರಟಿದ್ದಾನೆ. ಯಾವ ರೀತಿ ಬನ್ನಿ ನೋಡೋಣ. ಎಲ್ಲಿ ನೋಡಿದರೂ ಪುಸ್ತಕಗಳ ರಾಶಿ, ಕನ್ನಡ ಸೇರಿದಂತೆ ನಾನಾ ಭಾಷೆಯ ಕೃತಿಗಳು. ಇದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪುಸ್ತಕೋತ್ಸವದ ದೃಶ್ಯ. ಹಲವಾರು ಪುಸ್ತಕ ಮಳಿಗೆಗಳ ನಡುವೆ ಗಮನ ಸೆಳೆಯೋದು ಈ ಮಳಿಗೆ. ಹೌದು, ಕಪಟ ಸನ್ಯಾಸಿ ನಿತ್ಯಾನಂದನ ಪುಸ್ತಕ ಮಳಿಗೆಯು ಇಲ್ಲಿದೆ. ಈಗಾಗಲೇ ಸಾಕಷ್ಟು ಕುಖ್ಯಾತಿ ಪಡೆದುಕೊಂಡಿರುವ ನಿತ್ಯ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದಾನೆ. ಇದಕ್ಕಾಗಿ ತನ್ನ ಬಗ್ಗೆ ಪ್ರಚಾರ ಮಾಡಿಕೊಳ್ಳುವುದಕ್ಕಾಗಿ ಪುಸ್ತಕೋತ್ಸವದಲ್ಲಿ ಪುಸ್ತಕ ಮಳಿಗೆ ತೆರೆಸಿದ್ದಾನೆ. ಇಲ್ಲಿ ನಿತ್ಯಗೆ ಸಂಬಂಧಿಸಿದ ಪುಸ್ತಕಗಳನ್ನ ಮಾರಾಟಕ್ಕಿಡಲಾಗಿದೆ.
ಜೊತೆಗೆ ನಿತ್ಯ ಸಂದೇಶದ ಪುಸ್ತಕವೊಂದನ್ನ ಉಚಿತವಾಗಿ ನೀಡಿ ಜನರನ್ನು ಆಕರ್ಷಿಸಲಾಗುತ್ತಿದೆ. Mainly how our thoughts will take over ourselves. We won't be living. We'll be suffering with many conflict thoughts like worry, fear, greed, and all such stuff. So this gives a clear idea how to handle the life, how to handle the thoughts. ಈಗಾಗಲೇ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿರುವ ನಿತ್ಯಾನಂದನಿಗೆ ಇವೆಲ್ಲ ಬೇಕಿತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳ ಬುಕ್ಸ್ ಎಲ್ಲ ಇದೆ, ಭಗವದ್ಗೀತಾಸ್ ಎಲ್ಲ ಇರುತ್ತೆ. ಅಂಥ ಕಡೆ ಈ ನಿತ್ಯಾನಂದ ಅಂತ ಒಂದು ಕಾಮ ಪಿಚಾಚಿನ ಇಲ್ಲಿ ಹಾಕಿದ್ದಾರೆ, ಅವನದು ಒಂದು ಸ್ಟಾಲ್ ಹಾಕಿದ್ದಾರೆ. ಇದು ನಮಗೆ ಬೇಡ. ಆದರೆ ಇಲ್ಲಿ ಈ ಬುಕ್ ಇದರಲ್ಲಿ ಎಷ್ಟೊಂದು ಜನಗಳೆಲ್ಲ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಅವರು ಒಂದು ಸ್ಟಾಲ್ ಹಾಕಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಬೇಡ ಅಂತ ನನ್ನ ಅನಿಸಿಕೆ. ನಿತ್ಯಾನ ಕಪಟ ಆಟಗಳೆಲ್ಲ ಬಯಲಾಗಿವೆ. ಆತನ ಬೂಟಾಟಿಕೆಯೆಲ್ಲ ಜನರಿಗೆ ಗೊತ್ತಿದೆ. ಹೀಗಿರುವಾಗ ಮತ್ತೆ ನಿತ್ಯ ಜನರನ್ನ ಆಕರ್ಷಿಸಲು ನಾನಾ ಪ್ರಯತ್ನ ಮಾಡುತ್ತಿದ್ದಾನೆ. ಅದರಲ್ಲಿ ಈ ಪುಸ್ತಕ ಮಳಿಗೆಯೂ ಒಂದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್.